ಎಲ್ಲಿಂದ್ರ ಅಂದ್ರೆ ಬೆಳಗ್ಗೆ 5 ಗಂಟೆಯಿಂದ ತಲಾಶ್ ಮುಂದುವರೆದಿದೆ ಅವರ ನಿವಾಸದಲ್ಲಿ. ಹಗರಣ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಮತ್ತಷ್ಟು ಚುರುಕು ಪಡೆದುಕೊಂಡಿದೆ. ಎಸ್ಐಟಿ ನಾಗೇಂದ್ರ ದದ್ದಲ್ಗೆ ವಿಚಾರಣೆಗೆ ಬರೋದಕ್ಕೆ ಹೇಳಿತ್ತು. ಇದು ಬೆಳಗ್ಗೆ 11 ಗಂಟೆಗೆ ಮತ್ತೆ ಬರಬೇಕಿತ್ತು ಅವರು. ಈಗ ನಾಗೇಂದ್ರ ದದ್ದಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಡಿ ಯಾವ ವಿಚಾರವಾಗಿ ದಾಳಿ ಮಾಡಿದೆ ಗೊತ್ತಿಲ್ಲ. ಇಡಿ ದಾಳಿ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಇದು. ಆಗಲೇ ಶೆಟ್ಟರ್ ಒಂದು ಮಾತು ಹೇಳ್ತಾ ಇದ್ರು, ಇಡಿ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಆ ಮಾಹಿತಿ ರಾಜ್ಯ ಪೊಲೀಸರಿಗೂ ಇರಲ್ಲ. ಅದಕ್ಕೆ ಗೃಹ ಸಚಿವರು ಆ ಮಾತನ್ನ ಹೇಳಿದ್ರು. ರಾಜ್ಯ ಸರ್ಕಾರಕ್ಕಾಗ್ಲಿ ನಮ್ಮ ಪೊಲೀಸರಿಗಾಗಿ ಮಾಹಿತಿ ಕೊಡಲ್ಲ, ಅವ್ರಿಗೆ ಅನುಮಾನ ಬಂದ್ರೆ ಬಂದು ದಾಳಿ ಮಾಡಿರ್ತಾರೆ ಅಂದ್ರೆ ಅವ್ರಿಗೆ ಮಾಡದೇ ಇಲ್ಲ ಅಂತಲ್ಲ, ಈಗ ಅಗತ್ಯ ಬೀಳ ತಂದಿರ್ಕೊಳ್ಳಿ, ಸಹಾಯ ಬೇಕಾಗುತ್ತೆ, ಏನಾದ್ರೂ ಸಹಾಯ ಬೇಕು ಅಂತ ಇಟ್ಕೊಳ್ಳಿ, ಆಗ ಕೇಳ್ತಾರೆ ನಮಗೊಂದು ಎಕ್ಸ್ಟ್ರಾ ಒಂದು 10 ಪೊಲೀಸ್ ಕೊಡ್ರಿ ಅಂತ ಕೇಳ್ತಾರೆ. ಭದ್ರತೆಗಾಗಿ ಏನೋ ಒಂದಿರುತ್ತೆ ಅಲ್ಲಿ ಹೋಗ್ಬೇಕು ಅಂದ್ರೆ ಜನ ಇರ್ತಾರೆ, ಮತ್ತೊಂದಿರ್ತಾರೆ, ಏನೊಂದು ಕೇಳ್ತಾರೆ, ಅದು ರೈಟ್ಸ್ ಇದೆ. ಹಾಗಂತ ಏನು ನೀವು ಯಾವುದು ಮಾಡಿದ್ರು ಕೂಡ ಹೇಳದೇನೇ ಬನ್ನಿ ಅಂತ ಏನಿರೋದಿಲ್ಲ. ಸಮ್ಟೈಮ್ಸ್ ಇದು ನೋಡಿ, ಇದು ಯಾಕೆ ಹೇಳೋದಿಲ್ಲ ಅಂತಂದ್ರೆ ಇದರಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು, ಈಗ ನಾಳೆ ಯಾವುದಾದ್ರೂ ಬೇರೆ ವಿಚಾರ ಇರುತ್ತಂದ್ರೆ, ಈಗ NIA ಬಂತು, NIA ಡೈರೆಕ್ಟ್ ಆಗಿ ರಾಷ್ಟ್ರೀಯ ತನಿಖಾ ದಳ ಅವರಿಗೆ ರೈಡ್ ಮಾಡೋದಕ್ಕೆ, ಪತ್ತೆ ಮಾಡೋದಕ್ಕೆ ಇದೆ. ಸಮ್ಟೈಮ್ಸ್ ಏನಿರುತ್ತೆ, ಒಂದು ರಾಷ್ಟ್ರ ವಿರೋಧಿ ಕೃತ್ಯ ಏನಾದರೂ ಆಗಿರುತ್ತೆ, ಆಗ ರಾಜ್ಯ ಸರ್ಕಾರದ್ದು ಹೆಲ್ಪ್ ಬೇಕಿರುತ್ತೆ. ಆಗ ಅವ್ರು ಹೇಳ್ತಾರೆ ನಾವು ಬರ್ತಾ ಇದೀವಿ, ಸ್ವಲ್ಪ ಗೌಪ್ಯವಾಗಿಡಿ ಅಂತೇಳಿ. ಅದು ಆ ಥರ ನಡೆಯುತ್ತೆ ಅದು ವರ್ಕು. ಆ ಥರ ಅಂದರೆ ರಾಷ್ಟ್ರೀಯ ಹಿತದೃಷ್ಟಿಯಿಂದ ನಡೆಯುವಂಥ ಕೆಲಸಗಳಾಗಿರುತ್ತೆ. ಸೊ ಹಾಗಾಗಿ ಮಾಡಲೇಬಾರ್ದು, ನಾನು ಮಾಡದೇನೆ ಹೋಗ್ತೀನಿ ಹಂಗಲ್ಲ, ಅದು ಅವರಿಗೆ ಆ ರೈಟ್ಸ್ ಇದೆ. ಹಾಗಂತ ಕೆಲವು ವಿಚಾರಗಳಲ್ಲಿ NIAಗಳೆಲ್ಲ ರೈಡ್ ಮಾಡಿದಾಗ ನೋಡಿ, ನಾನು ಹೇಳಿದ್ನಲ್ವಾ, ಸ್ವಲ್ಪ ಒಂದು ವೆಹಿಕಲ್ ಬೇಕಾಗುತ್ತೆ ನಮಗೆ, ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ, ಅದನ್ನು ಇವರು ಕೂಡ ಗೌಪ್ಯವಾಗಿಟ್ಟಿರ್ತಾರೆ. ಅದು ರಾಷ್ಟ್ರದ ಹಿತದೃಷ್ಟಿಯಿಂದ. ಗೃಹ ಸಚಿವರು ಮಾತಾಡಿದ್ದಾರೆ, ನೋಡ್ಕೊಂಡು ಬರೋಣ. ದದ್ದಲ್ ಇಲ್ಲ ನೋಡಿ, SIT ಅವರು ನಿನ್ನೆ ದಿವಸ ದದ್ದಲ್ ಅವರಿಗೆ ಮತ್ತು ನಾಗೇಂದ್ರ ಅವರಿಗೆ ಕರೆದು ತನಿಖೆಗೆ ಕರೆದಿದ್ದಾರೆ. ಅವ್ರನ್ನ ಇವತ್ತು ಕೂಡ ಬರೆಯಲಿದ್ರು. SITನವರು ತನಿಖೆಯನ್ನು ಚುರುಕುಗೊಳಿಸಿ ಅವರ PAಗಳು ಅವ್ರ ಹೇಳಿಕೆಗಳನ್ನ ಕೊಟ್ಟಿದ್ರು ಅಂತೇಳಿ ಆ ಆಧಾರದ ಮೇಲೆ ಅವ್ರನ್ನ ಕರೆಸಿದ್ದಾರೆ. ಇವತ್ತು ಮತ್ತೆ ಬಂದು ಆ ಕಂಟಿನ್ಯೂಷನ್ನು ಆಗಬೇಕು ಅಂತ. ಈ ಮಧ್ಯೆ ಇಡಿ ಅವರು ದದ್ದಲ್ ಅವರಿಗೆ ಅವರ ಮನೆ ಮೇಲೆ, ಅವರ ಆಫೀಸ್ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ ಅಂತೇಳಿ, ಅವರು ಯಾವ ಕಾರಣಕ್ಕೆ ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಮಾಡಿದ್ದಾರೆ ನಮಗೇನು ಗೊತ್ತಿಲ್ಲ. ಅದರಿಂದ ನಾನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಬರೋದಿಲ್ಲ. ಅಲ್ಲ, ರಾಜ್ಯ ಸರ್ಕಾರಕ್ಕೆ ಇಡಿ ಅವರೇನು ತಿಳಿಸೋದಿಲ್ಲ. ಇಡಿ ಅವರಾಗಲಿ CBIನವರಾಗಲಿ ರಾಜ್ಯ ಸರ್ಕಾರಕ್ಕೆ ಏನು ತಿಳಿಸೋದಿಲ್ಲ. ಅವರು ಇಂಡಿಪೆಂಡೆಂಟಾಗಿ ಅವರು ಆಪರೇಟ್ ಮಾಡ್ತಾರೆ. ಅದರಿಂದ ಅವ್ರಿಗೆ ಎಲ್ಲಿಂದ್ರ ಅಂದ್ರೆ ಬೆಳಗ್ಗೆ 5 ಗಂಟೆಯಿಂದ ತಲಾಶ್ ಮುಂದುವರೆದಿದೆ ಅವರ ನಿವಾಸದಲ್ಲಿ. ಹಗರಣ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಮತ್ತಷ್ಟು ಚುರುಕು ಪಡೆದುಕೊಂಡಿದೆ. ಎಸ್ಐಟಿ ನಾಗೇಂದ್ರ ದದ್ದಲ್ಗೆ ವಿಚಾರಣೆಗೆ ಬರೋದಕ್ಕೆ ಹೇಳಿತ್ತು. ಇದು ಬೆಳಗ್ಗೆ 11 ಗಂಟೆಗೆ ಮತ್ತೆ ಬರಬೇಕಿತ್ತು ಅವರು. ಈಗ ನಾಗೇಂದ್ರ ದದ್ದಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಡಿ ಯಾವ ವಿಚಾರವಾಗಿ ದಾಳಿ ಮಾಡಿದೆ ಗೊತ್ತಿಲ್ಲ. ಇಡಿ ದಾಳಿ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಇದು. ಆಗಲೇ ಶೆಟ್ಟರ್ ಒಂದು ಮಾತು ಹೇಳ್ತಾ ಇದ್ರು, ಇಡಿ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಆ ಮಾಹಿತಿ ರಾಜ್ಯ ಪೊಲೀಸರಿಗೂ ಇರಲ್ಲ. ಅದಕ್ಕೆ ಗೃಹ ಸಚಿವರು ಆ ಮಾತನ್ನ ಹೇಳಿದ್ರು. ರಾಜ್ಯ ಸರ್ಕಾರಕ್ಕಾಗ್ಲಿ ನಮ್ಮ ಪೊಲೀಸರಿಗಾಗಿ ಮಾಹಿತಿ ಕೊಡಲ್ಲ, ಅವ್ರಿಗೆ ಅನುಮಾನ ಬಂದ್ರೆ ಬಂದು ದಾಳಿ ಮಾಡಿರ್ತಾರೆ ಅಂದ್ರೆ ಅವ್ರಿಗೆ ಮಾಡದೇ ಇಲ್ಲ ಅಂತಲ್ಲ, ಈಗ ಅಗತ್ಯ ಬೀಳ ತಂದಿರ್ಕೊಳ್ಳಿ, ಸಹಾಯ ಬೇಕಾಗುತ್ತೆ, ಏನಾದ್ರೂ ಸಹಾಯ ಬೇಕು ಅಂತ ಇಟ್ಕೊಳ್ಳಿ, ಆಗ ಕೇಳ್ತಾರೆ ನಮಗೊಂದು ಎಕ್ಸ್ಟ್ರಾ ಒಂದು 10 ಪೊಲೀಸ್ ಕೊಡ್ರಿ ಅಂತ ಕೇಳ್ತಾರೆ. ಭದ್ರತೆಗಾಗಿ ಏನೋ ಒಂದಿರುತ್ತೆ ಅಲ್ಲಿ ಹೋಗ್ಬೇಕು ಅಂದ್ರೆ ಜನ ಇರ್ತಾರೆ, ಮತ್ತೊಂದಿರ್ತಾರೆ, ಏನೊಂದು ಕೇಳ್ತಾರೆ, ಅದು ರೈಟ್ಸ್ ಇದೆ. ಹಾಗಂತ ಏನು ನೀವು ಯಾವುದು ಮಾಡಿದ್ರು ಕೂಡ ಹೇಳದೇನೇ ಬನ್ನಿ ಅಂತ ಏನಿರೋದಿಲ್ಲ. ಸಮ್ಟೈಮ್ಸ್ ಇದು ನೋಡಿ, ಇದು ಯಾಕೆ ಹೇಳೋದಿಲ್ಲ ಅಂತಂದ್ರೆ ಇದರಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು, ಈಗ ನಾಳೆ ಯಾವುದಾದ್ರೂ ಬೇರೆ ವಿಚಾರ ಇರುತ್ತಂದ್ರೆ, ಈಗ NIA ಬಂತು, NIA ಡೈರೆಕ್ಟ್ ಆಗಿ ರಾಷ್ಟ್ರೀಯ ತನಿಖಾ ದಳ ಅವರಿಗೆ ರೈಡ್ ಮಾಡೋದಕ್ಕೆ, ಪತ್ತೆ ಮಾಡೋದಕ್ಕೆ ಇದೆ. ಸಮ್ಟೈಮ್ಸ್ ಏನಿರುತ್ತೆ, ಒಂದು ರಾಷ್ಟ್ರ ವಿರೋಧಿ ಕೃತ್ಯ ಏನಾದರೂ ಆಗಿರುತ್ತೆ, ಆಗ ರಾಜ್ಯ ಸರ್ಕಾರದ್ದು ಹೆಲ್ಪ್ ಬೇಕಿರುತ್ತೆ. ಆಗ ಅವ್ರು ಹೇಳ್ತಾರೆ ನಾವು ಬರ್ತಾ ಇದೀವಿ, ಸ್ವಲ್ಪ ಗೌಪ್ಯವಾಗಿಡಿ ಅಂತೇಳಿ. ಅದು ಆ ಥರ ನಡೆಯುತ್ತೆ ಅದು ವರ್ಕು. ಆ ಥರ ಅಂದರೆ ರಾಷ್ಟ್ರೀಯ ಹಿತದೃಷ್ಟಿಯಿಂದ ನಡೆಯುವಂಥ ಕೆಲಸಗಳಾಗಿರುತ್ತೆ. ಸೊ ಹಾಗಾಗಿ ಮಾಡಲೇಬಾರ್ದು, ನಾನು ಮಾಡದೇನೆ ಹೋಗ್ತೀನಿ ಹಂಗಲ್ಲ, ಅದು ಅವರಿಗೆ ಆ ರೈಟ್ಸ್ ಇದೆ. ಹಾಗಂತ ಕೆಲವು ವಿಚಾರಗಳಲ್ಲಿ NIAಗಳೆಲ್ಲ ರೈಡ್ ಮಾಡಿದಾಗ ನೋಡಿ, ನಾನು ಹೇಳಿದ್ನಲ್ವಾ, ಸ್ವಲ್ಪ ಒಂದು ವೆಹಿಕಲ್ ಬೇಕಾಗುತ್ತೆ ನಮಗೆ, ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ, ಅದನ್ನು ಇವರು ಕೂಡ ಗೌಪ್ಯವಾಗಿಟ್ಟಿರ್ತಾರೆ. ಅದು ರಾಷ್ಟ್ರದ ಹಿತದೃಷ್ಟಿಯಿಂದ. ಗೃಹ ಸಚಿವರು ಮಾತಾಡಿದ್ದಾರೆ, ನೋಡ್ಕೊಂಡು ಬರೋಣ. ದದ್ದಲ್ ಇಲ್ಲ ನೋಡಿ, SIT ಅವರು ನಿನ್ನೆ ದಿವಸ ದದ್ದಲ್ ಅವರಿಗೆ ಮತ್ತು ನಾಗೇಂದ್ರ ಅವರಿಗೆ ಕರೆದು ತನಿಖೆಗೆ ಕರೆದಿದ್ದಾರೆ.
ಅವ್ರನ್ನ ಇವತ್ತು ಕೂಡ ಬರೆಯಲಿದ್ರು. SITನವರು ತನಿಖೆಯನ್ನು ಚುರುಕುಗೊಳಿಸಿ ಅವರ PAಗಳು ಅವ್ರ ಹೇಳಿಕೆಗಳನ್ನ ಕೊಟ್ಟಿದ್ದರು ಅಂತೇಳಿ ಆ ಆಧಾರದ ಮೇಲೆ ಅವ್ರನ್ನ ಕರೆಸಿದ್ದಾರೆ. ಇವತ್ತು ಮತ್ತೆ ಬಂದು ಆ ಕಂಟಿನ್ಯೂಷನ್ನು ಆಗಬೇಕು ಅಂತ. ಈ ಮಧ್ಯೆ ಇಡಿ ಅವರು ದದ್ದಲ್ ಅವರಿಗೆ ಅವರ ಮನೆ ಮೇಲೆ ಅವರ ಆಫೀಸ್ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ ಅಂತೇಳಿ ಅವರು ಯಾವ ಕಾರಣಕ್ಕೆ ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಮಾಡಿದ್ದಾರೆ ನಮಗೇನು ಗೊತ್ತಿಲ್ಲ. ಅದರಿಂದ ನಾನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಬರೋದಿಲ್ಲ. ಅಲ್ಲ, ರಾಜ್ಯ ಸರ್ಕಾರಕ್ಕೆ ಇಡಿ ಅವರೇನು ತಿಳಿಸೋದಿಲ್ಲ. ಇಡಿ ಅವರಾಗಲಿ CBIನವರಾಗಲಿ ರಾಜ್ಯ ಸರ್ಕಾರಕ್ಕೆ ಏನು ತಿಳಿಸೋದಿಲ್ಲ. ಅವರು ಇಂಡಿಪೆಂಡೆಂಟಾಗಿ ಅವರು ಆಪ್ರೇಟ್ ಮಾಡ್ತಾರೆ. ಅದರಿಂದ